ಮಾವ ಏನಂತ ಹೇಳತೆ ಮದುವೆ ಆಗೋಗಿ ಒಪ್ಕೊಂತೇನತೆ ನಂಗೆ ಗೊತ್ತು ಮಾವ ಒಪ್ಕೊಂಡಿರ್ತದೆ ಅಂತ ನನ್ನನ್ನೇ ಮಾವ ಒಪ್ಕೊಳ್ಳೋದು ಇನ್ಯಾರನ್ನ ಒಪ್ಕೊಳಕಾಯ್ತದೆ ಆ ಕುಸುಮನ ಒಪ್ಕೊಂಡತೆ ಅವಳೇ ಸೆಕೆಂಡ್ ಇಯರ್ ಫೇಲ್ ಆಗೋಳೆ ಅವಳೆಲ್ಲ ಒಪ್ಕೊಂಡತ್ತು ನನ್ನೆಲ್ಲನತೆ ಒಪ್ಕೊಂಡಿರೋದು ಸುಮ್ ಕುತ್ಕೊ ನೀನು ನೀನು ಆತೃಗೆಟ್ ಬುದ್ಧಿನೋ ನಿಂದು ಅವನು ಕೇಳ್ದೆ ನಾನು ಅವನು ಇನ್ನು ಈಗಲೇ ಬೇಡ ನಾನು ಈಗಿನ ಬಂದೀವ್ನಿ ಅಮೆರಿಕದಿಂದ ಇನ್ನೊಂದು ದಿವಸ ತಡ್ಕೋ ನಾನು ಯೋಚನೆ ಮಾಡ್ಬೇಕು ಅಂತ ಹೇಳೋ ಅನ್ಕೊಂಡು ಸುಮ್ಮನಿರು. ಓಹೋ ಏನ್ರವ ಅತ್ತೆ ಸೊಸೆನು ಭಾರಿ ಮಾತುಕತೆ ನಡೆಸಿದಿರಿ ಏನ್ ಸಮೇತರ? ಓ ಏನಿಲ್ಲ ಕಣ್ ಬಾ ಮರಯ್ಯ ನೀನು ಸುಮ್ಮನೆ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡಿವಿ ಕಣ. ಏನು ಕೆಲಸ ಎಲ್ಲ ಮುಗೀತಾ? ಆಕೆ ಗಿಡ ಕೌಸ್ತಿ ಹೊಡ್ದಿ ನೀನು ನಾಳೆಲ್ಲ ಮನೆಗೆ ಹೋದ್ರೆ ಈಗ ಬರ್ತಾ ಇದೀಯಾ? ಓ ಇಲ್ಲ ಕಣಮಿ ಇನ್ನೂ ವರ್ಷ ಉಳ್ಕೊಂಡದಿ ಆ ಬಡೆ ತವೋ ಬೇಗ ಕ್ಯಾಮಿನೇ ಮಾಡಕ್ಕಲ್ಲ. ಒಬ್ಬ ಅತ್ಲಾಗ ಹೋಯ್ತಾನೆ, ಒಬ್ಬ ಫೋನ್ ಇಟ್ಕೊಂಡು ಹೋಯ್ತಾನೆ, ಒಬ್ಬ ಉಚ್ಚೋಗಿ ಹೋಯ್ತಾನೆ, ಬರೀ ಹಿಂಗೆ ಆಡ್ತಾರೆ ಕಣಮಿ. ಅಯ್ಯೋ ಈ ಕೂಲಿ ಕೊಟ್ಟು ಕೆಲಸ ಮಾಡ್ಸೋ ಬದಲು ಸುಮ್ಮನೆ ಅಪ್ಪಗಿರೋದು ವಾಸಿ ಅನಿಸ್ತದೆ. ಅಯ್ಯೋ 7 ದಿವಸ ಆಯ್ತು ಮಾರಯ್ಯ ಔಷಧಿ ಹೊಡೆಯಕ್ಕೆ ಇಟ್ಕೊಂಡು 3-4 ದಿವಸ ಆಗೋಯ್ತಲ್ಲ. ಅದನ್ನ ಯೋಟದೆ ಒಂದು ಇರೋ ಒಂದು 2,000 ಗಿಡಕ್ಕೆ 3-4 ದಿವಸದಿಂದ ಔಷಧಿ ಹೊಡಿಬೇಕೆ? ಅಯ್ಯೋ ಆ ಮಹೇಶ್ ಇದ್ದಿದ್ರೆ ಹೆಂಗೋ ಆಗೋದು ಕಣಮಿ. ನಾನು ಅಲ್ಲಿ ಹೋಯ್ತೀನಿ ಅಟ್ಟಿ ತಕ ಓಡ್ಬತ್ತೀನಿ, ಅಲ್ಲಿ ಹೋಯ್ತೀನಿ ಇಲ್ಲಿ ಓಡ್ಬತ್ತೀನಿ. ಆ ಬಡ್ಡೆ ತೋಕೆ ಇನ್ನೇನು ಕೇಳೋರು ಯಾರು ಇಲ್ಲ. ಮಾಡಿದ್ದೆ ಆಟ ಉಡಿದ್ದೆ ಲಗ್ಗೆ ಅಂತ ಇಷ್ಟ ಬಂದ ಕೆಲಸ ಮಾಡ್ಕೊಂಡು ಹೋಯ್ತಾರೆ. ಇನ್ನೇನು ಮಾಡೋದು? ನಮಗೂ ವಿಧಿ ಇಲ್ಲ ಅವ್ರಿಗೂ ವಿಧಿ ಇಲ್ಲ ನಂಗೆ ಆಯ್ತು. ಅಲ್ಲ ಕಣ್ ಮಾರಯ್ಯ ಆ ಮಹೇಶಣ್ಣ ಹೋಗಿ 3-4 ದಿವಸ ಆಗೋಯ್ತಲ್ಲ, ಎಲ್ಲಿ ಹೋಗೋನೆ? ನಾನೇನು ಫೋನ್ಗೆ ಮಾಡಿದ್ನ ಹೆಂಗೆ? ಅಯ್ಯೋ ಫೋನ್ ಮಾಡಿದ್ದೆ ಕಣಮಿ. ಅವ್ನು ಹೆಂಟಿಗೇನೋ ಡೆಂಗಿ ಜ್ವರ ಬಂದದಂತೆ, ಅದಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡ್ಕೊಂಡವನಂತೆ. ಇನ್ನೂ ಒಂದು ವಾರ ಆಯ್ತದಂತೆ ಅವ್ನು ಬರೋದು. ಅದನ್ನೇ ಹೇಳ್ದ ಬರೋದು ಇನ್ನೊಂದು ವಾರ ಆಯ್ತದ ಯಜಮಾನ್ರೆ ಅಡ್ಮಿಟ್ ಮಾಡ್ಕೊಬಿಟ್ಟಿವ್ನಿ. ಇನ್ನು ಯಾರವ್ರೆ ನನಗೆ ಹಿಂದು ಮುಂದು ನಾನೇ ನೋಡ್ಕೋಬೇಕಲ್ವೇ, ಹೆಂಗೋ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ದ. ಸರ್ಕೊಂಡ್ ಬಿಡು ಆಯ್ತು. ಯಪ್ಪ ಹೊತ್ತವಿಂದ ಹೋಗಿ ಬರೋವತ್ತಿಗೆ ದಾವ್ರ ಹಂಗೋಯ್ತು. ಕುಸುಮ ಒಂದಿಟ್ಟು ನೀರು ತಗೋಬರವ. ಓಪ್ಪ ಸಮಾಧಾನ ಆಯ್ತು ಕಣವ, ಕುಡ್ದು ಸ್ವಲ್ಪ ಸಮಾಧಾನ ಆದಂಗಾಯ್ತು. ಬರವ ಕುಸುಮ ಕುಂತ್ಕೊ ಬರವ. ಅಮ್ಮಿ ಜಯ್ಯಿ ನಿಂತ ಓಸಿ ಮಾತಾಡ್ಬೇಕಾಯ್ತು ಕಣೆ. ನಂತವಲ್ಲ ಅದೇನು ಅಂತ ಹೇಳ ಮರಯ್ಯ. ಅದೇನು ಏನೂ ಇಲ್ಲ ಕಣಮ್ಮಿ. ಮಗ ಮನೆಗೆ ಬಂದೆ ಸುಂಚುಂಗಿರಿಗೆ ಹೋಗಿ ದೇವ್ರು ಮಾಡ್ಕೊ ಬರೋದು ಅನ್ಕೊಂಡಿದ್ದೆ. ಈಗ ಮಗ ಮನೆಗೆ ಬಂದವನ್ನೆಲ್ಲ ಒಂದ್ ದಿವಸ ಹೋಗಿ ಮನೆಯಲ್ಲೆಲ್ಲ ಹೋಗಿ ನಮ್ಗೆ ಯಾರು ಬೇಕಾದವ್ರನ್ನೆಲ್ಲ ಕರ್ಕೊಂಡು ಹೋಗಿ ಒಂದು ಮರಿ ತಗೊಂಡೋಗಿ ದೇವ್ರು ಮಾಡ್ಕೊ ಬರೋದ ಕಣಮ್ಮಿ. ಓ ಅಷ್ಟಯ್ಯ ಆಯ್ತು ಕಂಡ್ಬಿಡು, ಒಂದ್ ದಿವಸ ಹೋಗಿ ಮಾಡ್ಕೊಂಡ್ ಆಯ್ತದೆ. ಹಂಗಲ್ಲ ಕಣಮ್ಮಿ, ಒಂದ್ 2 ದಿನ ಮುಂದಾಗ್ಲೇ ಹೋಗಿ ಅಲ್ಲಿ ಜಾಗಪಾಗ ನೋಡ್ಕೊಂಡು ಎಲ್ಲ ಅಚ್ಕಟ್ ಮಾಡಿ ಬರ್ಬೇಕು. ಆಮೇಲೆ ಹೋಗಿ ಮಾಡ್ಕೊ ಬರಕ್ಕೆ ಸರಿ ಆಯ್ತದೆ. ನಾವ್ ಇಲ್ಲಿಂದಾನೆ ಹೋಗೋ ದಿವಸನೇ ಹೋಗ್ಬಿಟ್ರೆ ಅಲ್ಲಿ ಜಾಗ ಸಿಗ್ತದೆ, ಅಲ್ಲಿ ಬೇರೆ ಬಾರಿ ರಸ್ಸು. ನೀನುವೇ ನಮ್ಮಣ್ಣನ ಹೋಗಿ ಒಂದಿನ ಜಾಗ ನೋಡ್ಕೊಂಡ್ ಬನ್ನಿ, ಆಮೇಲೆ ಇನ್ನೊಂದ್ ದಿವಸ ನಾವೆಲ್ಲ ಹೋಗಕ್ಕಾಯ್ತದೆ. ಅದಕ್ಕೇನೇನು ಸಾಮಾನು ಬೇಕು ಅಂತ ಎಲ್ಲ ಹೊಂದಿಸ್ಕೊ. ರಾಗಿ ಹಿಟ್ಟು, ಸಂಬರ್ದಿಟ್ಟು, ಅಕ್ಕಿ, ಆಮೇಲೆ ಇನ್ನೇನೋ ತರಕಾರಿ, ಕಾಯಿ ಏನೇನು ಬೇಕು ಎಲ್ಲಾನು ಹೊಂದಿಸ್ ಮಾಡಿಕೋ. ಒಂದ್ ದಿವಸ ಹೋಗಿ ಮಾಡ್ಕೊಬರಕಾಯ್ತದೆ. ಮಹೇಶ ಬಂದ್ಮೇಲೆ ಅವ್ನಿಗೆ ಹೇಳ್ತೀನಿ ಯಾರ್ದಾರ ಬಟ್ಲು ನೋಡಿ ಹಿಂಗೆ ದೇವ್ರು ಮಾಡ್ಕೊಬರೋದ ಅಂತ. ಹೋಗಿ ಬುಧವಾರ ದಿವಸ ಸಂಡೆ ಹೋಗಿ ಮರಿ ಇಟ್ಕೊ ಬನ್ನಿ. ನೀನುವೇ ಅಣ್ಣನ ಹೋಗಿ ನಾನೆಲ್ಲ ಇಲ್ಲೆಲ್ಲ ಮನೆಯಲ್ಲ ಒಂದಿಸ್ ಮಡಿಕತ್ತೀನಿ, ಒಂದಿವ್ಸ ಹೋಗಿ ಮಾಡ್ಕೊಂಬರಕಾಯ್ತದೆ. ಅದು ಸರಿ ಕಣಮ್ಮಿ, ಎತ್ಲ ಹೋದ ನಿಮ್ಮ ಅಣ್ಣ ಕಾಣ್ತಾನೆ ಇಲ್ಲ? ಅಯ್ಯ ಅವನ ಸರಿಯಾಗಿ ಒಂದು 12 ಒಬ್ಬಿಟ್ಟು ತಿಂದ್ಬಿಟ್ಟು ಇಲ್ಲೆಲ್ಲ ಮನೆ ಕಂಡು ಹೊರಗೆ ಹೊಡಿತಾವನೆ ನೋಡು. ಯಪ್ಪ ಏನ್ ಮಾರ ಏನೋ ಏನ್ ಬರ್ಗೆಟ್ಟನ ಆದಂಗೆ ಆಡ್ತಾನೆ. ನನಗಂತೂ ನಾಚ್ ಕಾಯ್ತದಪ್ಪ ಇವ್ ನಾಡ ಅವತಾರಕ್ಕೆ. ಸರಿ ಆಯ್ತು ಕತೆ. ರಾಮೇನ್ ಮಾಡ್ತವನೆ ಅವನಾ ಇಲ್ಲೇ ರೂಮಲ್ಲಿ ಅವನೇ ಫೋನಲ್ಲಿಂದ ಮಾತಾಡ್ತಾವನೆ. ಮಗ ರಾಮ ಏನ್ ಮಾಡ್ತಾ ಇದೀಯ? ಒಳಗೆ ಬಾರಪಿಲಿ. ಏನಪ್ಪ ಯಾಕೆ ಕರ್ದಲ್ಲ? ಹೇಳಿದ್ನಲ್ಲ ಮಗ ನಿನ್ಗೆ 50,000 ಬೇಕು ಅಂತವ, ಇದ್ರೆ ಕೊಡ್ಮಗ. ಸರಿ ಕಣಪ್ಪ ಆಯ್ತು ತರ್ತೀವಿ ನೀರು. ಹಿಡಿಯಪ್ಪಯ್ಯ ನೀನ್ ಕೇಳಿದ್ದಲ್ಲ 50,000 ರೂಪಾಯಿ ತಂದೀವಿ. ಅಲ್ಲಯ್ಯ ನಿಮ್ಮ ಮಗು ಕೈ ಕೊಡು, ಬೀರುಳ್ ಮಾಡೋಗ್ಲಿ. ಯಾಕ್ರಿ ಏನ್ ಮಾಡಕ್ಕೆ 50,000 ರೂಪಾಯಿ ಇಸ್ಕತಾ ಇದೀರ ಮಗಿತವ? ಯಾಕೂ ಇಲ್ಲ ಕಣಮ್ಮಿ, ಈಗ ದೇವ್ರು ಮಾಡಕ್ ಹೋಗಕ್ ಬೇಡವೇ, ಅದಕ್ಕೆ ಇಸ್ಕತಾವನಿ ಕಣ. ಕೊಡ್ಮಗ ನಿಮ್ಮ ಮಗು ಕೈಲಿ. ಅವಳಿಗೆ ಅಂತ ಹೇಳಿದ ಹಿಂದೆ ಮುಂದೆ ಏನೋ ತಿಳಿಯಕ್ಕಲ್ಲ. ಅವ್ಳ ಕೈ ಕೊಡ್ಮಗ. ತಗೊಳವ, ಇದೆಲ್ಲ 50,000 ರೂಪಾಯಿ ಇದೆ, ಇಲ್ಲ ನನ್ರಲ್ಲಿ ಎತ್ ಮಾಡ್ಕೊ. ಕೊಡ್ಮಗ ಇಲ್ಲಿ ಹೋಗು ಅಚ್ಚುಕಟ್ಟಾಗಿ ಬದ್ರಾಗಿ ಬೀರುಲಿಕ್ಕಿ ಬೀಗ ಹಾಕು. ಬಾ ಮಗ ಕುಂತ್ಕಮ್ಮ ಮಗ. ಸರಿ ಕಣಪ್ಪಯ್ಯ ಆಯ್ತು. ಮಗ ನಿಂಗೊಂದು ವಿಷಯ ಹೇಳ್ಬೇಕಾಯ್ತು ಕಣ್ಮಗ. ವಿಷಯವ ಅದೇನು ಅಂತ ಹೇಳಪ್ಪ. ಏನು ಇಲ್ಲ ಕಣ್ಮಗ, ನೀನ್ ಬಂದ್ರೆ ಸುಂಚುಂಗಿರಿಗೆ ಹೋಗಿ ದೇವ್ರು ಮಾಡ್ಕೊಬರೋದು ಅನ್ಕೊಂಡಿದ್ದೆ. ಈಗ ನೀನ್ ಬಂದು ಆಗೋದಿಲ್ಲ, ಹೋಗಿ ಒಂದ್ ದಿವಸ ದೇವ್ರು ಮಾಡ್ಕೊಬರೋದು ಅಂತ ಕಣಪ್ಪ. ಸರಿ ಕಣಪ್ಪಯ್ಯ ಆಯ್ತು, ಹೋಗಿ ಒಂದ್ ದಿವಸ ಮಾಡ್ಕೊಬರಕಾಯ್ತದೆ. ಸರಿ ಕಣ್ಮಗ ಆಯ್ತು. ನಾನು ತೋಟಕ್ಕೆ ಹೋಗ್ಬಂದು ಸುಸ್ತಾದಂಗೆ ಆಗದೆ, ಒಂದು ಸ್ವಲ್ಪ ಹೊತ್ತು ಮನಿಕತ್ತೀನಿ. ಕುಸುಮ ಅವಾಗ್ಲಿಂದ ನೋಡ್ತೇವೆ ನಿನ್ನ ಮಾತಾಡ್ಸೋಣ ಸಿಗ್ತಾನೆ ಇಲ್ಲ. ಯಾಕೆ ಕುಸುಮ ನನ್ನ ಹತ್ರ ಮಾತಾಡಲ್ವಾ? ಓ ಅಷ್ಟೊತ್ತಲ್ಲಿ ಯಾಕೆ ಸಾರಿ ಕೇಳ್ತೀವಿ ಬಿಡು. ನಿನ್ ಪಾಪ ಕೆಲಸ ಮಾಡ್ಕೊಂಡು ಒಳಗಡೆ ಇದ್ದೆ ಅಲ್ವಾ? ಸರಿ ಆಯ್ತು ಇಸ್ ಓಕೆ. ಅಯ್ಯೋ ಮಾವ ಅವಳ ಹತ್ರ ಏನ್ ಮಾತಾಡ್ತೀರಾ? ನನ್ನ ಹತ್ರ ಮಾತಾಡಿ ಫಸ್ಟ್. ನಿನ್ನ ಹತ್ರ ಏನ್ ಮಾತಾಡಿದ್ರು ಸುಮ್ಮ? ನೀನು ಅವಾಗಲೇ ಎಲ್ಲ ಮಾತಾಡ್ಸಾಯ್ತಲ್ಲ. ಅಯ್ಯೋ ಹಂಗಲ್ಲ ಕಣ್ಮವ, ಮುಂದಕ್ಕೆ ನಾವಿಬ್ರು ಮದುವೆ ಆಗೋರು ಏನಾದ್ರೂ ಮಾತಾಡ್ಬೇಕಂದ್ರೆ ಕಷ್ಟ ಸುಖನಾ? ಸುಮಾ ದಿಸ್ ಇಸ್ ಟೂ ಮಚ್. ನಾನು ಯಾವಾಗ ಹೇಳಿದ್ದೇನೆ ನಿನ್ಗೆ ಮದುವೆ ಆಗ್ತೀನಿ ಅಂತ? ನೀನು ಯಾಕೆ ಇಲ್ದಿರೋದಿಲ್ಲ ಹೇಳ್ತಾ ಇದೀಯಾ? ಯಾಕೆ ಮಾವ ನನ್ನ ಮದುವೆ ಆಗಲ್ವಾ ಮಾವ ನೀನು? ಅದೇನಕ್ಕೆ ಮಾವ ಹಂಗಂತ ಇದೀಯಾ? ನೋಡಿ ಸುಮಾ, ನಾನು ಈಗಿನ ಅಮೆರಿಕದಿಂದ ಬಂದಿದ್ದೀನಿ, ನನಗೆ ಸ್ವಲ್ಪ ದಿನ ಟೈಮ್ ಬೇಕು. ನೀನಾಗ ನೀನೇ ಏನೇನೋ ಅನ್ಕೋಬೇಡ, ನನಗೆ ಯೋಚನೆ ಮಾಡೋಕೆ ಒಂದು ಸ್ವಲ್ಪ ದಿವಸ ಟೈಮ್ ಬೇಕು. ಆಮೇಲೆ ಡಿಸೈಡ್ ಮಾಡೋದು ನಾನು ಯಾರನ್ನ ಮದುವೆ ಆಗಬೇಕು ಬೇಡ ಅಂತ. ನೀನು ಎಷ್ಟು ಯೋಚನೆ ಮಾಡಿದ್ರು ಅಷ್ಟೇ ಕಣ್ಮವ, ನೀನು ನನ್ನೇ ಮದುವೆ ಆಗಬೇಕಾಗಿರೋದು. ಆ ಕುಸುಮನ್ನ ಮದುವೆ ಆಗಕ್ಕಾಯ್ತದ? ಸೆಕೆಂಡ್ ಇಯರ್ ಫೇಲ್ ಆಗೋಳು ಅವಳು ಹೆಂಗ್ ಮಾವ ಮದುವೆ ಆಯ್ತೀಯ ನೀನು?
ನೋಡ್ಸುಮ್ಮ, ನನಗೆ ಯಾರು ಪಾಸ್ ಆಗಿದ್ದಾರೆ ಯಾರು ಫೇಲ್ ಆಗಿದ್ದಾರೆ ಇಂಪಾರ್ಟೆಂಟ್ ಅಲ್ಲ. ನನ್ನ ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ, ನನ್ನ ಯಾರು ಚೆನ್ನಾಗಿ ಪ್ರೀತಿ ಮಾಡ್ತಾರೆ ಅನ್ನೋದೇ ನನಗೆ ಇಂಪಾರ್ಟೆಂಟ್. ನೀನಾಗಿ ನೀನು ಏನೇನು ಅನ್ಕೋಬೇಡ. ನಾನು ನಿನ್ನ ಪ್ರೀತಿ ಮಾಡ್ತೀನಿ ಕಣ್ಮವ. ನಾನು ನಿನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತೀನಿ. ನೀನು ನನ್ನನ್ನೇ ಮದುವೆ ಆಗಬೇಕು. ನೋಡ್ಸುಮ್ಮ, ನಿನಗೆ ಪ್ರೀತಿ ಬಂದ್ಬಿಟ್ರೆ ಸಾಕಾಗಲ್ಲ, ಅದು ನನಗೂ ಬರಬೇಕು. ನೀನೊಬ್ಬಳು ಪ್ರೀತಿ ಮಾಡಿಬಿಟ್ರೆ ಆಗಲ್ಲ ಅಲ್ಲ, ಪ್ರೀತಿ ನನಗೂ ಬರಬೇಕಲ್ವಾ. ನೋಡು, ನನಗೆ ನೀನು ಇಂಪಾರ್ಟೆಂಟ್, ಕುಸುಮನ ಇಂಪಾರ್ಟೆಂಟ್. ಯಾರಿಗೆ ಬೇಜಾರಾದರೂ ನನಗೂ ಬೇಜಾರಾಗುತ್ತೆ. ನಾನು ಇಬ್ಬರಲ್ಲಿ ಯಾರು ನನಗೆ ಬೆಸ್ಟು, ನನಗೆ ಯಾರು ಸರಿ ಹೋಗ್ತಾರೆ ಅಂತ ನಾನು ಯೋಚನೆ ಮಾಡಿ ತೀರ್ಮಾನ ತಗೋಬೇಕು. ಅಲ್ಲಿವರೆಗೂ ಸ್ವಲ್ಪ ದಿನ ಕಾಯಬೇಕಾಗುತ್ತೆ. ಕುಸುಮ, ನೀನು ಯಾಕೆ ಮಗ ಈ ಥರ ಮಾಡ್ಕೊಂಡಿದ್ದೀಯಾ? ಈ ಥರ ಸಪ್ಪ ಕೂತ್ಕೊಂಡ್ರೆ ಸರಿ ಆಗುತ್ತಾ? ನಗ್ನಗ್ತಾ ಇರಬೇಕು. ನೀನು ನಗ್ನಗ್ತಾ ಇದ್ರೇನೆ ನೋಡೋಕೆ ಚಂದ. ಸರಿ ಕಣ್ಮವ, ಆಯ್ತು. ನಿನಗೋಸ್ಕರ ನಾನು ನಗ್ನಗ್ತಾನೆ ಇರ್ತೀನಿ. ನೋಡು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ. ಮುಖ ಒಳ್ಳೆ ಹೂ ಥರ ಅರಳ್ಬಿಟ್ಟೈತೆ. ಮಾವ, ನೀನೇನು ನನ್ನ ಮುಂದೆ ಅವಳನ್ನ ಕಾಂಪ್ಲಿಮೆಂಟ್ ಮಾಡೋದು? ನೀವು ಅವಳು ಹೆಂಗಿದ್ದಾಳೆ ಅಂತ ನನಗೂ ಗೊತ್ತು. ನೀವೇನು ಅವಳೇನು ಹೋಗಬೇಕಾಗಿಲ್ಲ. ಸುಮಾ, ನಿನ್ಗೇನು ಕಷ್ಟ? ನಾನು ಅವ್ನು ಕಾಂಪ್ಲಿಮೆಂಟ್ ಕೊಟ್ಟರೆ ನಿನ್ಗೇನು ಕಷ್ಟ ಅಂತ? ನಾನು ಅತ್ತೆ ಮಗಳವಳು, ನಾನು ಯಾವ ಥರ ನಾನು ಕಾಂಪ್ಲಿಮೆಂಟ್ ಕೊಡ್ತೀನಿ. ನೀನೇನು ಅದನ್ನು ಕೇಳೋದು? ಹಾಗಾದ್ರೆ ಅವಳೊಬ್ಬಳೆ ನನಗೆ ಇಂಪಾರ್ಟೆಂಟು, ನಾನು ಇಂಪಾರ್ಟೆಂಟ್ ಅಲ್ವಾ? ಅವಳಿಗಾದ್ರೆ ಮಾತ್ರ ಹೂವು ಹಂಗೆ ಹಿಂಗೆ ಅಂತೆಲ್ಲ ಕಾಂಪ್ಲಿಮೆಂಟ್ ಕೊಡ್ತೀಯಾ? ನಾನೇನಾದ್ರೂ ಮಾತಾಡ್ಸಿದ್ರೆ ನಾನು ಬೈಯಕ್ಕೆ ಬರ್ತೀಯಾ? ನನಗೆ ಇಬ್ಬರೂ ಇಂಪಾರ್ಟೆಂಟ್, ಇಬ್ಬರೂ ಒಂದೇ ಥರನೇ. ನನಗೆ ನೀನು ಮಾವನ ಮಗಳು ಅತ್ತೆ ಮಗಳು ಇಬ್ಬರು ಇಂಪಾರ್ಟೆಂಟ್. ನನಗೆ ನೀವಾಗಿ ಏನೋ ಅಂದ್ಕೊಂಡು ನನ್ನ ಮೇಲೆ ಕೂಗಟ್ಬೇಡ ನೀನು. ಸರಿ ಆಯಿತು, ನನಗೂ ಗೊತ್ತಾಗ್ತಾ ಇದೆ ಯಾರು ಇಂಪಾರ್ಟೆಂಟ್. ಸರಿ, ನಾನು ಅತ್ತೆ ಹತ್ರ ಹೋಗ್ತೀನಿ. ಕುಸುಮ, ನೀನೇನು ಬೇಜಾರು ಮಾಡ್ಕೋಬೇಡ. ಅವಳು ಹಂಗೆ ಯಾವಾಗಲೂ ಎಲ್ಲ ಯಾರ ಮೇಲಾದ್ರೂ ಜಗಳ ಆಡ್ತಾನೆ ಇರ್ತಾಳೆ. ಅವಳ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ನೀನು ಸುಮ್ಮನೆ ಆರಾಮಾಗಿರು. ಸರಿ ಮಾವ, ಆಯಿತು. ನಂಗೆ ಒಳಗಡೆ ಕೆಲಸ ಐತೆ, ನಾನು ಬರ್ತೀನಿ. ಇನ್ನೇನಪ್ಪ, ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬರೋರಾ, ಬಾಯ್.